ರಾಯಚೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ದೇವಮ್ಮ ಜಾತ್ರೆ ಅಂಗವಾಗಿ ಗ್ರಾಮದ ಸರ್ವ ಸಮುದಾಯಗಳೊಂದಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ದ್ಯಾಮವ್ವ ಜಾತ್ರೆ ಅಂಗವಾಗಿ ಜಾತ್ರೆಗೆ ಅನುಕೂಲವಾಗುವಂತೆ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಗೂ ಅಬಕಾರಿ ಅಧಿಕಾರಿಗಳಿಂದ ಯಾವುದೇ ಮಾದಕ ವಸ್ತುಗಳು ಕುರುಡಿ ಗ್ರಾಮಕ್ಕೆ ಬಾರದಂತೆ ಅಬಕಾರಿ ಪೊಲೀಸ್ ಅಧಿಕಾರಿಗಳಿಗೆ ಶಾಸಕರು ತಿಳಿಸಿದರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಸುತ್ತಲೂ ಬೇಲಿ ಮುಳ್ಳು ಏನು ಗ್ರಾಮದ ಜನರಿಗೆ ಹಾನಿಯಾಗದಂತೆ ಜಾತ್ರೆಗೆ ತಿರುಗಾಡಲು ಅನುಕೂಲ ಮಾಡಿಕೊಡುವಂತೆ ಸಂದರ್ಭದಲ್ಲಿ ತಿಳಿಸಿದರು ಮತ್ತು ಕೆಎಸ್ಆರ್ಟಿಸಿ ಬಸ್ ಜಾತ್ರೆಗೆ ಅನುಕೂಲ ಮಾಡಿಕೊಡುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ತಿಳಿಸಿದರು ಮತ್ತು ಜೆಸ್ಕಾಂ ಅಧಿಕಾರಿಗಳು ಕೂಡ ಯಾವುದೇ ವಿದ್ಯುತ್ನಿಂದ ತೊಂದರೆ ಆಗದಂತೆ ಅನುಕೂಲ ಮಾಡಿಕೊಡುವಂತೆ ಜೆಸ್ಕಾಂ ಅಧಿಕಾರಿಗಳಿಗೂ ಕೂಡ ತಿಳಿಸಿದರು. ಗ್ರಾಮದ ಜನರಿಗೆ ಏನೇ ಸಮಸ್ಯೆಗಳು ಬಂದಲ್ಲಿ ತಾವು ತಕ್ಷಣ ಅದಕ್ಕೆ ಸ್ಪಂದಿಸಬೇಕು, ಗ್ರಾಮದಲ್ಲಿ ಯಾರಿಗೆ ಆರೋಗ್ಯದಲ್ಲಿ ಹಾನಿಕರವಾಗದಂತೆ ನೋಡಿಕೊಳ್ಳಬೇಕು ಅಂತ ವೈದ್ಯಾಧಿಕಾರಿಗಳಿಗೆ ಶಾಸಕ ಬಸನಗೌಡ ದದ್ದಲ್ ಅವರು ತಿಳಿಸಿದರು. ಮತ್ತು ಗ್ರಾಮದಲ್ಲಿ ಸರ್ವ ಸಮುದಾಯಗಳ ಸಮ್ಮುಖದಲ್ಲಿ ಯಾವುದೇ ಪಕ್ಷಾತೀತವಾಗಿ ಗ್ರಾಮದಲ್ಲಿ ಯಾರೊಬ್ಬರಿಗೂ ವಿರೋಧವನ್ನು ಕಟ್ಟಿಕೊಳ್ಳದೆ ಎಲ್ಲರೂ ಅಣ್ಣ ತಮ್ಮರಂತೆ ನಡೆದುಕೊಳ್ಳಬೇಕು, ಗ್ರಾಮ ದೇವತೆ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಸಭೆಯಲ್ಲಿ ಗ್ರಾಮಸ್ಥರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವೀರನಗೌಡ ಕಾರಲ್ದಿನ್ನಿ, ರಾಯಚೂರು. ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾರೆ. ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಸಲಹೆ ಸೂಚನೆಗಳ ಮುಖಾಂತರ ನೀವು ಪ್ರೊಸೀಡಿಂಗ್ ಮಾಡಿ ನಾವಿಲ್ಲಿ ಹೇಳಿ ಹೋದ್ರಂತ ಅನ್ಬಾರ್ದು. ನೀವು ಯಾರು ಬರೀ ಹೇಳ್ತಾ ಇದ್ರು ಹೇಳ್ತಾರ ಹೋಗ್ತಾರಪ್ಪ ಆಮೇಲೆ ಅಂತ ಆಗ್ಬಾರ್ದು. ನಾನು ಸುವ್ಯವಸ್ಥಿತವಾಗಿ ಜಾತ್ರೆಯನ್ನು ನಡೆಸಿಕೊಟ್ಟು ಹೋಗ್ಲಿಕ್ಕೆ ಇವತ್ತು ಶಾಸಕರು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಏನು ಇಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಆಗಿರ್ಬೋದು ಮತ್ತು ಹಲವಾರು ಓಣಿಗಳಲ್ಲಿ ಇನ್ನ ಕೆಲವೊಂದು ವಾರ್ಡ್ಗಳಲ್ಲಿ ಕಂಬಗಳ ಒಂದು ಸಮಸ್ಯೆ ಇದೆ. ಆ ಕಂಬಗಳು ಹೊಸದಾಗಿ ಕಂಬಗಳು ಹಾಕ್ಸ್ತಕ್ಕಂಥದ್ದು ಇರ್ಬೋದು. ಇನ್ನಿತರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಇವತ್ತು ಕುರುಡಿ ಗ್ರಾಮದಲ್ಲಿ ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದೇವೆ. ದಯವಿಟ್ಟು ಈ ಅಧಿಕಾರಿಗಳ ಮುಖಾಂತರ ಮಾಡಿಸಿ ಈ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಆಗಿಸ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಆಶೀರ್ರಾಗಿರ್ತಕ್ಕಂಥ ಎಲ್ಲ ನಿಮ್ಮ ಹಾಸ್ಪಿಟ್ಲಾಗ ಜಾಸ್ತಿ ಸ್ಟೋರೇಜ್ ಕೊಡ್ರಿ, ಬ್ಲೀಚಿಂಗ್ ಪೌಡರ್ ಎಲ್ಲ ಜಾಸ್ತಿ ಕೊಡ್ರಿ. ಈಗ ಟೋಟಲ್ ನೀವು ಅಲ್ಲಿ ಬ್ಲೀಚಿಂಗ್ ಪೌಡರ್ ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಅದೆಲ್ಲ ಇರ್ತಾರೆ ಟೋಟಲ್ ಮಾಡಿಸಿ. ಇಲ್ಲ ಬೇಕಿದ್ರೆ ಇವ್ರು ಪಂಚಾಯತಿಂದ ಕೂಡ ಅವ್ರು ಎಷ್ಟು ಇದು ಮಾಡ್ತಾರೆ. ಆಮೇಲೆ ಡಾಕ್ಟರ್ ಇಮಿಡಿಯೇಟ್ಲಿ MBBS ಡಾಕ್ಟರ್ನ ಒಬ್ಬರನ್ನ ಡೆಬಿಟ್ ಮಾಡೋದು. ನೀವು ICU ಡಾಕ್ಟರ್ನ ICU ಈಗ MBBS ಡಾಕ್ಟರ್ ನಿಮ್ಗೆ DH ಹೇಳಿದ್ದಲ್ಲ, ಒಬ್ಬರು ಯಾರನ್ನು ಡೆಬಿಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಯಾರ ಹೆಸರು ಕೂಡ ಒಬ್ಬರನ್ನ ಡೆಬಿಟ್ ಮಾಡಿಸಿ. ಯಾಕಂದ್ರೆ ನಮ್ಗೆ ಇಡೀ ಸರ್ಕಲ್ ಜನ ಇಲ್ಲಿ ಬರ್ತಾರೆ. ಇಡೀ ಸರ್ಕಲ್ ಜನ ಇಲ್ಲಿ ಬರೋದಕ್ಕೆ ಬಹಳ ವರ್ಕ್ ಲೋಡ್ ಆದ ಹಾಸ್ಪಿಟ್ಲದು, ಅದನ್ನೊಂದು ರೆಡಿ ಮಾಡ್ತೀರಿ. ಆಮೇಲೆ ಈ ಬ್ಲೀಚಿಂಗ್ ಪೌಡರ್ದು, ಆಮೇಲೆ ಮೆಡಿಸಿನ್ ಸಿಸ್ಟಮ್ ಎಲ್ಲ ಮೆಡಿಸಿನ್ಗಳನ್ನ ನೀವು ರೆಡಿ ಮಾಡಿಸಿ. ನಿಮ್ಮದೇನಾದಲ್ಲ ಕ್ಲೀನಿಂಗ್ ಟೋಟಲ್ ನಿಮ್ಮ ಪಂಚಾಯತಿ ಯಾರು ನೀವು ಒಂದು ಇವ್ರು ಇರ್ತಾರಲ್ಲ PDOs ಒಂದು ಸಾಲಂಗಿಲ್ಲ. ನೀವು ಟೋಟಲ್ ಪ್ಲಾನಿಂಗಿಗೆ ಆಮೇಲೆ ಒಂದು ಎಸ್ಟಿಮೇಟ್ ಮಾಡ್ಕೋಬೇಕು. ಈಗ ನಮಗೆ ಬೂತ್ ಬಿಲ್ ಅಂತ ಹೆಂಗೆ ಇರ್ತದೆ ಅದೆಲ್ಲ ಊರ್ ಸರದಿಗೆ ನಮಗೆ ಊರ್ ಸುತ್ತ ಎಲ್ಲವನ್ನ ಕ್ಲೀನ್ ಮಾಡಬೇಕು. ಊರು ಸುತ್ತ ಎಲ್ಲದಕ್ಕೆ ಕ್ಲೀನ್ ಮಾಡೋದಕ್ಕೆ ನೀವು ರೆಡಿ ಮಾಡಬೇಕು. ಊರು ಸುತ್ತ ಯಾವುದೇ ಜಾತ್ರೆಗೆ ಬಂದವರಿಗೆ ತೊಂದರೆ ಆಗಲಾರ್ದಂಗೆ ಗಿಡಗಳು ಎಲ್ಲ ಟೋಟಲ್ ಗಿಡಗಳು ಮಾಡೋದಕ್ಕೆ ನಿಮಗೆ ಇಟಾಚು JCBಗಳು ಎಷ್ಟು ಬೇಕು ಹೇಳಿದ್ರೆ ಒಂದೆರಡು JCBಗಳು ಕಳಿಸ್ಕೊಡ್ತೀನಿ. ಈ ನಾವೇನು ಈ ರೋಡ್ಗಳಿಗೆ ಬರ್ತವಲ್ಲ ಗಿಡಗಳು ಅವೆಲ್ಲ ಈ ನೋಡಿದ್ವಲ್ಲ ಈ ರೋಡ್ಗಳು, ಯಾವ ರೋಡ್ನಲ್ಲಿ ಜಾಲೆಗಳ ಗಿಡಗಳು ಇಲ್ದಂಗ ಯಾವುದಿಲ್ದಂಗ, ಆಮೇಲೆ ಊರು ಸುತ್ತ ಕೂಡ ಓಡಾಡುವವರಿಗೆ ಎಲ್ಲದಕ್ಕೆ ಯಾವುದಕ್ಕೆ ಜಾತ್ರೆಗೆ ಬರೋವರೆಗೆ ತೊಂದರೆ ಆಗಲಾರ್ದಂಗ ನೀವು ಕ್ಲೀನಿಂಗಿಗೆ, ಆಮೇಲೆ ಬ್ಲೀಚಿಂಗ್ ಪೌಡರ್ ಗಿಡ್ರು ಎಲ್ಲ ನಿಮ್ಮ ಹತ್ರ ಡಾಕ್ಟ್ರೇಟ್. ದೇವಿಯ ಜಾತ್ರೆಯ ಅಂಗವಾಗಿ ಆ ದೇವಿಯನ್ನ ಮನದಲ್ಲಿ ನೆನೆದು ಪ್ರತಿ 5 ವರ್ಷಕ್ಕೊಂದು ಸಾರಿ ಆ ದೇವಿಯ ಜಾತ್ರೆಯನ್ನ ಎಲ್ಲರೂ ಕೂಡ
ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಧರ್ಮದ ಅಣ್ಣ ತಮ್ಮಂದರಾಗಿ ಜಾತ್ರೆಯನ್ನ ಪ್ರತಿ ವರ್ಷ ಕೂಡ ತಾಯಿಯ ಜಾತ್ರೆಯನ್ನ ಮಾಡುವಂಥದ್ದು ಕೂಡ ಹಿಂದಿಲಿಂದ ಬಹು ಕಾಲದಿಂದ ಕೂಡ ಬಂದಂತ ವಾಡಿಕೆ ಮತ್ತು ಅದನ್ನ ಪರಂಪರೆಯನ್ನ ಕೂಡ ನಮ್ಮೆಲ್ಲ ಹಿರಿಯರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿಯಾಗಿ ಈ ವರ್ಷ ಕೂಡ ನಮಗೇನು 5 ವರ್ಷ ಆದ್ಮೇಲೆ ಈ ವರ್ಷ ಫೆಬ್ರವರಿ 18ಕ್ಕೆ ಜಾತ್ರೆಯನ್ನ ಹಿರಿಯರು ಎಲ್ಲರೂ ಸೇರಿ ಅದನ್ನ ಡೇಟ್ ಕೂಡ ಗುರುತಿಸಿದ್ದಾರೆ. ಹಾಗಾಗಿ ಮುಂಚಿತವಾಗಿ ನಾವು ಈ ಗ್ರಾಮದಲ್ಲಿರುವಂತ ಮೂಲಭೂತಗಳ ಬಗ್ಗೆ ನಮ್ಮ ತಾಲೂಕಾ ಮಟ್ಟ ಅಧಿಕಾರಿಗಳನ್ನ ಇವತ್ತು ನಾವು ತಾಲೂಕಾ ಮಟ್ಟ ಅಧಿಕಾರಿಗಳು ಈಗಾಗಲೇ ಗ್ರಾಮದಲ್ಲಿ ಹಲವಾರು ವಾರ್ಡ್ಗಳಲ್ಲಿ ಕೂಡ ಸಂಚಾರವನ್ನು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ